ರಾಮ, ಯಾರು ನಿನ್ನನ್ನು ಅನನ್ಯ ಚಿಂತನೆಯಿಂದ ಚಿಂತಿಸುವರೋ, ಸರ್ವಾರ್ಪಣ ಬುದ್ಧಿಯಿಂದ ಪೂಜಿಸುವರೋ ಅಂತವರಿಗೆ ನೀನಾಗಿಯೇ ಬಂದು ದರ್ಶನದ ಭಾಗ್ಯವನ್ನ ಕರುಣಿಸುತ್ತೀಯ ಎನ್ನುವುದಕ್ಕೆ ಸಾಕ್ಷಿ ನಾನೇ ಅಲ್ಲವೇ ಸ್ವಾಮಿ. ಒಂದೊಂದು ಕಾಲ ಮರದ ಮೇಲೆ ವಟುವಾಗಿ ಕುಳಿತಿರ್ಪೆ ನಾನು. ಶುಭವಾಣಿಯೊಂದು ನನಗೆ ಕೇಳಿಸಿತು. ಕಂಡೆಯ ಅನುಜ, ಆ ವಟುವಿನ ಕಿವಿಯಲ್ಲಿರುವಂತಹ ಒಂಟಿ ಸೂರ್ಯ ಪ್ರಕಾಶದಂತೆ ಮಿನುಗುತ್ತಿದೆ ಎಂದಾಗ ಅಮ್ಮ ಆಡಿದ ಮಾತು ಜ್ಞಾಪಕಕ್ಕೆ ಬಂತು. ಈ ಒಂಟಿ ಯಾವಾತನಿಗೆ ಗೋಚರಿಸಲ್ಪಡ್ತದೋ ಅವನೇ ಶ್ರೀರಾಮ ಎಂದ ಆ ನುಡಿ ನನಗೆ ತಿಳಿದು ತಪ್ಪದೆ ಕೆಳಗೆ ಹಾರಿ ನಿನ್ನ ಪದತ್ವಯಗಳನ್ನು ಕಟ್ಟಿಕೊಂಡವನಲ್ಲವೇ. ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ, ಅನ್ಯತಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಶ್ರೀರಾಮಚಂದ್ರ ಎಂದು ನಿನ್ನ ಪದತ್ವಯಗಳನ್ನ ಕಟ್ಟಿಕೊಂಡವನಲ್ಲವೇ ನಾನು. ಸೇವಾ ಭಾಗ್ಯವನ್ನು ಕರುಣಿಸು ಎಂದ ನನಗೆ ಸೀತಾದೇವಿಯನ್ನು ಹುಡುಕುವುದಕ್ಕೆ ಅನುಕೂಲ ಮಾಡಿದವನಲ್ಲವೇ ನೀನು. ಆ ಸಮಯದಲ್ಲಿ ಸೀತಾದೇವಿಯನ್ನ ಕಂಡು ನೀ ಕೊಟ್ಟ ಮುದ್ರಿಕೆಯನ್ನಿಟ್ಟು ಅಲ್ಲಿಂದ ಚೂಡಾರುತ್ತವನ್ನ ತಂದು ನಿನ್ನ ಪದತಲದಲ್ಲಿ
ನನ್ನಲ್ಲಿ ಏನೂ ಇಲ್ಲವೋ ಮಗನೇ, ಹಾಗಂತ ಬೇಸರಿಸದಿರು. ಬಾ ಎಂದು ಆಲಿಂಗನ ವಾಕ್ಯವನ್ನು ಕರುಣಿಸಿದವನಲ್ಲವೇ ಸ್ವಾಮಿ. ಅಂತಹ ನೀನು ಜಾತಿಯಲ್ಲಿನ ಕೋತಿಯಾದರೂ ನನಗಂತಹ ದೊಡ್ಡ ಭಾಗ್ಯವನ್ನು ಕರುಣಿಸಿದ ನೀನು ಎಂದು ನನ್ನನ್ನು ಮರೀತಿಯೇನೋ ರಾಮ. ನಿನ್ನ ನಿರ್ಯಾಣದ ಆ ಕಾಲದಲ್ಲಿ 77 ಕೋಟಿ ಕಪಿನಾಯಕರು 18 ಅದ್ಭುತವಾದರು. ಅಯೋಧ್ಯೆ ಮಹಾನಾಯಕರೆಲ್ಲ ತಗ್ಗಿರುವಾಗ ನೀ ನನ್ನನ್ನು ಕರೆದೆ. ಮಗನೇ, ನಾನು ರಾಮಾವತಾರವನ್ನು ಮುಗಿಸುತ್ತಿದ್ದೇನೋ ಎಂದಾಗ ಕಾಯ ಕುಕ್ಕಿ, ಬೆನ್ನು ಬಗ್ಗಿ, ತಲೆ ತಗ್ಗಿ, ನಯನದೋಳ ಹರಿವ ಧಾರೆಯ ವಾರಿಯಿಂದ ನಿನ್ನ ಪಾದವನ್ನು ತೊಳೆದು ನಿನ್ನ ದರ್ಶನದ ಭಾಗ್ಯ ನನಗೆತ್ತೋ ಎಂದಾಗ ಒಂದು ಮಾತನ್ನು ಹೇಳಿದೆಯಲ್ಲ, ಕಾಲವು ಗತಿಸಲಿ, ಯುಗ ಬೇರಾಗಲಿ ಮಗನೇ, ಪ್ರತಿಯುಗದಲ್ಲಿಯೂ ನಾನು ಬಗೆ ಬಗೆಯ ಅವತಾರವನ್ನೆತ್ತಿದ್ರು ನಿನಗೆ ಮಾತ್ರ ರಾಮನಾಗಿ ಕಾಣಿಸಿಕೊಳ್ತೇನೆ ಎಂದ ಹೇಳಿದೆಯಲ್ಲ ರಾಮ. ರಾಮ ತೋರಿಸೋ ಶ್ರೀಪಾದಾರವಿಂದ ದರ್ಶನವನ್ನ ನೀಡಲಿಲ್ಲ. ನೀನು ಇಂದು ಬರ್ತೀಯ, ನಾಳೆ ಬರ್ತೀಯ ಮಗನೇ ಎಂದು ನನ್ನನ್ನು ಅಪ್ಪಿಕೊಳ್ತೀಯ ಎನ್ನುವಂತಹ ಭಾವನೆಯನ್ನು ತಳೆದನ್ನುವಂತಹ ನನ್ನ ಭಾವನೆ ಮಂಜೆಯಾಯಿತೇನೋ ರಾಮ. ಎಲ್ಲಿಯವರೆಗೆ ನಿನ್ನ ದರ್ಶನದ ಭಾಗ್ಯ ನನಗಾಗುವುದಿಲ್ಲವೋ ಅಲ್ಲಿಯ ತನಕ ಈ ಮೇಲಿನ ತಟದಲ್ಲಿ ಇಲ್ಲೇ ಕುಳಿತುಕೊಳ್ತೀನಿ. ಆದ್ರೆ ಸುತ್ತಲಿನ ವಾತಾವರಣವೇ ರಾಮ ರಾಮ ಎಂಬುದಾಗಿ ತಪ್ಪಿಸುತ್ತಾ ಇದೆಯುವಂತ ಇದು ಹನುಮನ ಭಕ್ತಿಯ ಪ್ರಭಾವ. ಹಾಗಂತ ಅವನೇನೋ ಧ್ಯಾನಿಸುವುದಾಗಿದ್ದಾರೆ, ಹಾಗೆ ಒಮ್ಮೆಲೆ ಎಬ್ಬಿಸ್ಲಿಕ್ಕಾಗ್ತದ? ಹನುಮನನ್ನು ನಮಗೆ ಬೇಕಾದಲ್ಲಿ ಕರೆದೊಯ್ಯಬೇಕ, ಅವನನ್ನ ಕರೆದೊಯ್ಯಲಿಕ್ಕೆ ರಾಮನಾಮದ ಸರಪಳಿಯೇ ಸರಿ. ಹಾಗಾಗಿ ಶ್ರೀರಾಮಚಂದ್ರನೇ ತ್ರಿಲೋಕ ಸುಂದರನೇ ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರನೇ ತ್ರಿಲೋಕ ಸುಂದರನೇ ಶ್ರೀಮನ್ನಾರಾಯಣ ಜಯ ರಾಮ
ಇದು ಮೇರುವಲ್ಲ. ಹಾಗಾದರೆ ನಾನು ಕುಳಿತ ಬಂದೆ. ಕೃಷ್ಣೆಯಲ್ಲಿ ಕುಳಿತಿರುವ ಕೃಷ್ಣೆಯಲ್ಲಿ ಕುಳಿತಿರುವ ಯಮ್ಮನನ್ನ ಗೈದವರು ಯಾರು? ಅಲ್ಲಿಂದ ಇಲ್ಲಿಯವರೆಗೆ ಕರೆ ತಂದದು ಆತ್ಮ ಯಾರು, ಎಲ್ಲಿದ್ದಾನೆ ಎಂದು ಇಲ್ಲಿ ನಿಂತು ನೋಡುವುದು. ನಿನ್ನ ಶಿರವನ್ನ ಹೇಳಿದರೆ ಬೀಳುವೆನು ನಾರದನು ರಾಮನಾಣಿಯನ್ನು ಕೊಡಬೇಕು, ನಿನ್ನನ್ನು ಬಿಡಬೇಕೆಂದು ಅಲ್ಲವೇ? ವಿಶ್ವಾಸೋ ಫಲದಾಯಕ. ಅವಿಶ್ವಾಸೋ ಮುಂದಣ ಎಚ್ಚರ. ಪ್ರಾಣ ಬಿಟ್ಟಿದ್ದೇನೆ, ರಾಮರಾಣಿಯಾಗಿ ನಿನ್ನೇನು ಮಾಡುವುದಿಲ್ಲ. ಬದುಕಿದೆಯಾ ಮಡದಿಯುವೆ? ಇದು ಮಣಜೀವ, ನಿನ್ನ ಕಣ್ಣಿಗೆ ಮಣಬಿದ್ದಿದ್ಯಾ? ಏನು ನನ್ನ ಏನು ಆಗುದಿಲ್ಲ ಎಂಬ ಚಿಂತೆಯಾ? ಈಗಲೇ ಎಲ್ಲ ಲೆಕ್ಕಾಚಾರ ಹಾಕಾಯ್ತಾ? ಏನಕ್ಕೇನನ್ನು ಮಾಡಿ ಅನ್ನೋಲ್ಲ ನೆನಪಿಸಿಕೋ. ಯಾರು ಮಾಡಿದೀವ? ಬಡಿದೀವ ನಿನ್ನದೇ ಪ್ರಚಾರ. ಏನ್ ಮಾಡುದು? ಪುಣ್ಯಾತ್ಮ ಹೇಳು ನನ್ನ ಹೆಸರನ್ನು ಇಷ್ಟೊಂದು ಸರಿಯಾಗಿ ಉಚ್ಚರಿಸುವ ಯಾರಪ್ಪ? ಅಯ್ಯೋ, ನಿನ್ನ ಹೆಸರೇನು? ನಿನ್ನ ಪೂರ್ವಾಪರೆಲ್ಲ ಗೊತ್ತುಂಟು. ಹೇಳ ಯಾರ ನೀ ಯಾರು? ಹೇಳು, ಹೇಳಪ್ಪ. ನಾದ ವೀಣೆ ನಾರಾಯಣ ನಾಮಸ್ಮರಣೆ. ನನ್ನ ಹೆಸರು ನಾರದ. ಸರ್ವಾಪರಾಧಗಳನ್ನು ಮನ್ನಿಸುವವನೇ, ತಪೋಭಂಗವಾಯ್ತಲ್ಲ ಎನ್ನುವ ಉದ್ದೇಶದಿಂದ ಕುಪಿತರಾಗಿರುವಂತಹ ನನಗೆ ಎಂದಕ್ಕೆ ಒಂದು ಪ್ರಾಪ್ತಿಯಾಗಿದೆ. ನಿಮ್ಮನ್ನು ಗುರುತಿಸಲಾರದೆ ಹೌದೇ ಗುರುಗಳೇ? ನನ್ನ ಅಪರಾಧವನ್ನು ಮನ್ನಿಸ್ತೀರಾ? ಇಲ್ಲಪ್ಪ, ನಿನ್ ತಪ್ಪೇ. ಜ್ಞಾನಿಗಳಲ್ಲವೇ? ಹರಿದಾಸರಲ್ಲವೇ? ಹೌದಪ್ಪ. ರಾಮದಾಸರಾದ ನನ್ನ ತಪೋಭಂಗ ಮಾಡಿಕೊಳ್ಳಲು ಜ್ಞಾನಿಗಳಾದಂತಹ ನೀವು ಹೀಗೆ ಮಾಡುವುದು ಸರಿಯೇ ಹೇಳಿ? ಹನುಮ, ನೀನು ಇಲ್ಲಿಯವರೆಗೆ ಮಾಡ್ತಾ ಇದ್ದದ್ದೇನು? ಹೌದು, ರಾಮನ ಕುರಿತಾಗಿ ತಪಸ್ಸಲ್ವೋ? ಹೌದು. ಈಗ ನಿನ್ನ ತಪಸ್ಸಿನ ಫಲ ನಿನ್ನ ಕೈ ಸೇರ್ಬೇಕು ಅಂತಾದ್ರೆ ನಿನ್ನನ್ನು ಧ್ಯಾನದಿಂದ ಎಬ್ಬಿಸದೇ ಇದ್ರೆ ಆದೀತಾ? ಎಬ್ಬಿಸಿದ್ದು ಆ ಕುರಿತಾಗಿ ನಿನ್ನ ತಪಸ್ಸಿನ ಒಗಟಾಗಿ ಹೇಳಬೇಡಿ ಗುರುಗಳೇ, ಹೇಳಿ. ಏನಂತ ಹೇಳಿದನು ಮುನಿ ಸತ್ಯಲೋಕ ರಜತಾದ್ರಿಯಿಂದ ಯೋಧ್ಯೆಗೈ ತಂದೆನು. ಹೇಳಿದನು ಮುನಿ ಸತ್ಯಲೋಕ ರಜತಾ
ಪ್ರಭೆಯೊಳುಪುವ ಜನಕ ಜಾತೆಯೋ ನಿನ್ನ ಮಾತೆಯೋ ಜನಕ ಜಾತೆಯೋ ಓಲಗದಿ ಭರತ ಶತ್ರುಘ್ನ ಲಕ್ಷ್ಮಣರಿಂದ ಕೂಡಿರುವ ಸಭೆಯ ನೋಡಿದೆನು ಓಲಗದಿ ಭರತ ಶತ್ರುಘ್ನ ಲಕ್ಷ್ಮಣರಿಂದ ಕೂಡಿರುವ ಸಭೆಯ ನೋಡಿ ನೀನಿಲ್ಲದಿಯ ವಿಚಾರವ ಕೇಳಲಾಗ ಸನ್ಮಾನಿತನು ಬೇಡ್ದ ರಾಮಾವತಾರವ ಮುಗಿಸಿ ಸಾಮರಾಗದಿ ಬರುವ ವೇಳೆ ದ್ವಾಪರದಿ ದರ್ಶನ ಇವೆಯೇನು ವಾನರೇಂದ್ರಗೆ ಬೇಡ್ದ ಪರಿಯುಳ ಮೇರುವಿಲಿ ದೀನಗತಿಯೊಡೆನ್ನ ತ್ಯಾಗದಿ ಇಹ ಅವನ ನೀನೇ ಹೋಗಿಯೇ ಕರೆದು ತರಲೆನ್ನ ನೇಮಿಸಲ್ ತ್ವರಿಯದಿಯು ಹೊರಟೈ ತಂದೆ ಮೇರುವಿಲಿ ದೀನವೃತ್ತಿಯೊಳೆನ್ನ ಧ್ಯಾನದಿಂದಿಹ ಅವನ ನೀನೇ ಹೋಗಿಯ ಕರೆದು ಬರಲೆಂದೆನ್ನ ನೇಮಿಸಲ್ ತೊರಿಯದಿಂ ಪೊರಟೈ ತಂದೆ ರಾಮನಾಣತಿ ರಾಮನಾಣತಿಯಿಂದ ನಾ ಬಂದೆ ಆ ನನ್ನ ನಿತ್ಯದ ಕಾರ್ಯ ವಿಲೋಕ ಸಂಚಾರಕ್ಕೆ ಹೊರಡುವಾಗ ನಮ್ಮ ತಂದೆ ತಾಯಿಗೆ ಆಶೀರ್ವಾದ ಪಡೆಯುವುದು. ನಮೋ ನಮಃ ಆಮೇಲೆ ಕೈಲಾಸಕ್ಕೆ ಹೋಗಿ ಪಾರ್ವತಿ ಪರಮೇಶ್ವರನ ಆಶೀರ್ವಾದ ಪಡೆಯಲಿ. ನಮೋ ನಮಃ ಆಮೇಲೆ ಹಿಂದೆ ಹೋಗುವುದಿಲ್ಲ ಅಂತ ಯೋಚಿಸಿದಾಗ ನನ್ನ ತಲೆಗೆ ಹೊಳೆದದ್ದು ಏನು ಹೋಗುವುದಿದ್ರೆ ಭೂವೈಕುಂಠಕ್ಕೆ ಸಾಗಬೇಕು ಅಂತ. ಭೂವೈಕುಂಠವ ಅಂದ್ರೆ ಅಯೋಧ್ಯೆ. ಅಯೋಧ್ಯೆಗೆ ನಾ ಆ ಕ್ಷಣದಲ್ಲಿಯೇ ಹೊರಟು ಬಂದಿರ ಅಯೋಧ್ಯೆ ಬಂದ್ರು ಅಯೋಧ್ಯೆಯ ಮಣ್ಣನ್ನು ಬೆಟ್ಟಿರುವ ಪಾದ ಕನ್ನಡಿಯ ರಾಮ ಹುಟ್ಟಿದ ರಾಮ ಜನ್ಮಭೂಮಿ ಶ್ರೀರಾಮ ಪ್ರತಾಪದಲ್ಲಿ ಮಾಡಿರುವ ಹಾಡಾಡಿನ ಮಣ್ಣನ್ನು ನೀವು ಬೆಟ್ಟಿದ್ದೀರಿ ಅಂತಾದ್ರೆ ಇದು ನನಗೆ ಮಹಾಪ್ರಸಾದ. ಗುರುಗಳೇ ನಿಮ್ಮ ಪಾದದ ಅಡಿಯ ನನ್ನ ತಾಕಿಸಿಕೊಂಡಿದ್ದೇನೆ. ಗುರುಗಳೇ ತಿಳಿಯದೆಯೋ ನಾನು ತಪ್ಪನ್ನು ಮಾಡಿದ್ರೆ ಈ ಪ್ರಸಾದದಿಂದ ನನ್ನ ಪಾಪಗಳೆಲ್ಲ ಹೋಗಲಿ ಎನ್ನುವ ಉದ್ದೇಶ ತಪ್ಪಾಗಿದೆ ಗುರುಗಳೇ. ಖಂಡಿತ ನಿನ್ನಿಂದ ಯಾವ ತಪ್ಪು ಆಗಲಿಲ್ಲ, ಆಗುವುದಿಲ್ಲ. ಕಂಡಟ್ಟಿ ಏನು ಕೇವಲ ರಾಮನ ರಾಜ್ಯವನ್ನಷ್ಟೇ ಅಲ್ಲ, ರಾಮನ ಸಭೆಯನ್ನು ಕಾಣಬೇಕು ಅಂತ ಹೋದೆ. ಸಪ್ತದ್ವಾರವನ್ನು ದಾಟಿ ಸಭಾಂಗ ಪ್ರವೇಶ ಮಾಡಿದ್ರಿ. ಪ್ರವೇಶ ಮಾಡಿದ ಸಂದರ್ಭಕ್ಕೆ ನೀಲಮೇಘ ಶ್ಯಾಮನಾಗಿ ಪೀಠಾರೋಹಣವನ್ನು ಗೈದು ಕಂಗೊಳಿಸ್ತಿರುವಂತಹ ಶ್ರೀರಾಮಚಂದ್ರ ಪ್ರಭುವನ್ನು ಕಂಡಿದೆ. ನಮೋ ನಮಃ ನನ್ನೊಡೆಯ ರಾಮನನ್ನು ಕಂಡಿದೆ. ಗುರುಗಳ ನಾನು ಇಳಿಸಿದ್ರು ನೀವು ಹಾರಿದ್ರು. ಅದು ಎರಡು ಒಟ್ಟಿಗೆ ಆಯ್ತು ಬಹುಶಃ. ನಿಮಗೇನಾಗುದಿಲ್ಲ ಅಂದ್ರೆ ಮೇರುವಿನಿಂದ ನಿಮ್ಮನ್ನು ಬೀಸಿದ್ರೆ ಏನಾಗುವುದಿಲ್ಲ. ಯಾಕೆ ಯಾಕೆ? ಹರಿನಾಮ ಸ್ಮರಣೆ, ಶ್ರೀರಾಮನ ನಾಮಸ್ಮರಣೆ ಮಾಡ್ತಾ ಇದ್ದವರಿಗೆ
ಏನೇನು ಆಗುದಿಲ್ಲ. ಆಮೇಲೆ ರಾಮನನ್ನು ಕಂಡ ಕ್ಷಣದಲ್ಲಿ ತಂದೆಯನ್ನು ನೋಡಿದ್ರೆ ತಾಯಿಯನ್ನು ನೋಡಬೇಡ. ಹೌದು. ಹಾಗೆ ಪಕ್ಕದಲ್ಲಿ ನೋಡಿದರೆ ಆತನ ಮಾಮಾಕ ಶೋಭಿತೆಯಾಗಿ ಆ ಸೂರ್ಯಪ್ರಭೆಯನ್ನು ಕಂಗೊಳಿಸ್ತಾ ಇದ್ದವಳು ನಿನ್ನಮ್ಮ ನನ್ನಮ್ಮ ಜನಕ ಜಾತೆ ಸೀತಾಮಾತೆ. ನಮ್ಮಮ್ಮ ಸೀತಾದೇವಿಯನ್ನು ಕಂಡು ಮತ್ತೆ ತಿಳಿಸಲು ಲೋಕ ಮಾತೆ ಶ್ರೀರಾಮನಿಗೆ ಕಾಂತೆ ನನ್ನ ಮಾತೆ ಸೀತೆಯನ್ನು ಕಂಡ ನಿಮ್ಮ ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದಾ? ಸುದ್ದಿಯೇ ಬೇಡ. ಬನ್ನಿ. ಆಮೇಲೆ ಅಷ್ಟೇ ನಿಲ್ಲಿಲ್ಲ ನನ್ನ ದೃಷ್ಟಿ. ಮುಂದುವರಿದಾಗ ಪಕ್ಕದಲ್ಲಿ ಲಕ್ಷ್ಮಣ ದೇವ, ಶತ್ರುಘ್ನ ದೇವ, ಭರತ, ಜೊತೆಗೆ ಸಾಮಂತರು, ಧೀಮಂತರು, ಶ್ರೀಮಂತರು ಸೇರಿರುವಂತಹ ಭವ್ಯವಾದಂತಹ ಸಭೆ. ಹಾಗೆ ನೋಡುವ ಕಾಲಕ್ಕೆ ನನಗೆ ಇದರಿಂದಲೇ ನಿಂತು ನೋಡಿ ಶ್ರೀರಾಮನ ತುಂಬಿರುವ ಸಭೆಯನ್ನ ನೀವು ಕಂಡಿರಿ. ಆ ನನ್ನ ರಾಮನ ಸಭೆ ಪ್ರಭೆಯಲ್ಲಿ ಹೇಗೆ? ರಾಮನ ಸಭೆ ಪ್ರಭೆಯಲ್ಲಿ ಕಳಾಹೀನವಾಗಿತ್ತು. ಏನಾಯ್ತು? ಎಂದು ಶ್ರೀರಾಮನನ್ನು ನಾ ಕಂಡೆನು. ಅಂದಿನಿಂದ ಇದು ಪರ್ಯಂತರವಾಗಿ ರಾಮನ ಸಭೆ ಕರೆಗುತ್ತಿದ್ದಂತ ನೋಡಲಿಲ್ಲ. ನೀವು ಹೇಳ್ತಿದ್ದೀರಿ ಅಂತಾದ್ರೆ ಇದು ತ್ರಿವಾರ ಸತ್ಯ. ನನ್ನ ಪ್ರಾಣವನ್ನಾದ್ರೂ ಅರ್ಪಿಸ್ತೇನೆ. ಶ್ರೀರಾಮನ ಸಭೆ ಪುನಃ ಚೇತನಗೊಳ್ಳುವಲ್ಲಿ ನಾನೇನು ಮಾಡಿದೆ ಹೇಳಿ ಗುರುಗಳೇ, ಹೇಳಿ. ನಿನ್ನಂತ ಭಕ್ತನಿರುವಾಗ ರಾಮನ ಸಭೆ ಅನ್ನೋದು ಕಳಾಹೀನ ಆಗಲಿಕ್ಕೆ ಸಾಧ್ಯ ಉಂಟೋ? ಪ್ರಶ್ನೆ ನನ್ನಲ್ಲಿ ಹುಟ್ಟಿಕೊಂಡದ್ದು. ಹಾಗಾಗಿ ದೇವರಲ್ಲೇ ಕೇಳಿದೆ, ಏನೆಂದು? ದೇವರೇ ಯಾಕೆ ಹೀಗೆ ಸಭೆ ಇಲ್ಲ ಇಲ್ಲವಲ್ಲ, ಯಾಕೆ ಈ ರೀತಿಯಾಗಿ ಕುಂದಿದೆ ಅಂತ. ಆಗ ದೇವರೇ ಹೇಳಿದಂತಹ ಮಾತು. ಏನು ಉತ್ತರ ಬಂತು? ಯಾರಿಗೋಸ್ಕರವಾಗಿ ಈ ಸಭೆಯನ್ನು ನಾನು ನಿರ್ಮಾಣ ಮಾಡಿದ್ದೇನೆ, ಯಾರಿಗೆ ಕಾಣಿಸಿಕೊಳ್ಳಬೇಕು ಅಂತ ನಾನು ಯೋಚಿಸ್ತಾ ಇದ್ದೇನೆ. ಆತನೇ ನನ್ನ ಬಳಿಯಲ್ಲಿ ಇಲ್ಲದಿರುವಾಗ ಈ ಸಭೆಗೆ ಪ್ರಭೆ ಹೇಗೆ ಬರಬೇಕು ನಾರದ್ರೆ ಅಂತ ಕೇಳಿದೆ. ಯಾರು ಅಂತಹ ಪುಣ್ಯಾತ್ಮ ಅಂತ ಕೇಳಿದೆ. ರಾಮದೇವರೇ ಹೇಳಿದ ಮಾತು ಏನೆಂದು? ನನ್ನ ಮಗ, ನನ್ನ ದಾಸ, ನನ್ನ ದೂತ ಹನುಮನಿಗೋಸ್ಕರವೇ ಮಾಡಿದ ಸಭೆ ಅವನೇ ಇಲ್ಲಿಲ್ವಲ್ಲ ಸ್ವಾಮಿ, ಹಾಗಾಗಿ ಸಭೆಯಲ್ಲಿ ಪ್ರಭೆ ಇಲ್ಲ. ನನ್ನ ನೆನಪುಂಟೆ ನನ್ನೊಡೆಯ ರಾಮನಿಗೆ. ಅಯ್ಯೋ, ನಿನ್ನನ್ನೇ ಧ್ಯಾನಿಸ್ತಾ ಇದ್ದಾನೆ. ಮತ್ತೆ ಮುಂದೇನು ಹೇಳಿದ ಸ್ವಾಮಿ? ದೇವರೇ ಹೇಳಿದ್ದ ಮಾತು, ನನ್ನ ದರ್ಶನಕ್ಕಾಗಿಯೇ ತಪೋವನದಿಂದ ಮೇರುವಿನಲ್ಲಿ ಕುಳಿತಿದ್ದಾನೆ ನನ್ನ ಭಕ್ತ. ಹಾಗಾಗಿ ಆದಷ್ಟು ಬೇಗನೆ ನೀವು ಹೋಗಿ ಅವನನ್ನ ಕರ್ಕೊಂಡು ಬರಬೇಕು, ಅವನಿಗೆ ದರ್ಶನ ಕೊಡಬೇಕಾಗಿದೆ ಅಂತ ಹೇಳಿದ್ರು. ಹಾಗಾದ್ರೆ ಮತ್ತೆ ತಡ ಮಾಡುವುದು ಬೇಡ. ಆದಷ್ಟು ಬೇಗನೆ ಎನ್ನುತ್ತಲಿರುವರು ಮಾತನಾಡುತ್ತಾ ಎನ್ನುತ್ತಲಿರುವರು ವನದ ವಿಸ್ತಾರವ ನೋಡುತ್ತ ವಾನರ ಮುನಿಯೊಡನರುಗಿದನು. ಅಯೋಧ್ಯೆ ದೂರ ಇದೆ, ಬಾ ಹೋಗುವ. ನಾವು ಎಷ್ಟು ವೇಗವಾಗಿ ಹೊರಟಿದ್ದೇವೆ ಎನ್ನುವುದು ಗೊತ್ತಾಯ್ತಾ ನಿಮಗೆ? ಅಯ್ಯೋ, ವಾಯುವೇಗವನ್ನು ಹಿಂದಕ್ಕೆ ಹೊರಟಿದೆ. ತಂದೆಯಾಗಿರುವ ಮಂದಮಾರುತನ ಮಿತಿಗೆ ಚ್ಯುತಿಬಾರದ ರೀತಿ ಮಿತಿ ಮೀರಿ ಅತಿವೇಗದಿಂದ ನಾವು ಹೊರಟಿದ್ದೇವೆ ಅಲ್ವಾ? ಹಾಗಿದ್ರೆ ನಿಂತದ್ಯಾಕೆ ಒಮ್ಮೆ ಅವಲೋಕನ ಮಾಡಿ. ಇದು ಉಪವನ. ಇದನ್ನು ಕಂಡಾಗ ನಂದನವನಗಿಂತ ಮಿಗಿಲಾಗಿ ತೋರ್ಪುದು. ನಂದನವನಗಿಂತ ನಂದನವನಗಿಂತ ಮಿಗಿಲಾಗಿ ತೋರ್ಪುದು, ಮಿಗಿಲಾಗಿ ತೋರ್ಪುದು. ಚಂದವಾಗಿ ಮೂರ್ತರನೆ, ಚಂದವಾಗಿ ಚಂದವಾಗಿ ಮೂರ್ತರನೆ, ತರನೆ, ತರನೆ.
ನೋಡಿಲ್ಲ ಒನವ ಬೇಡನಾಗ ಎಂದು ನೋಡಿಲ್ಲ ಎಂದು ನೋಡಿಲ್ಲ ಒನವ ಬೇಡನಾಗ ಎಂದು ಮುನಿವರನು ಹೋಗುವ ಮುಂದೆ ಹೋಗುವ ಹೋಗುವ ನೋಡುವುದೆಲ್ಲ ನೋಡ್ಕೊಂಡೇ ಹೋಗ್ಬೇಕು. ಹಾಗಾಗಿ ಹೋಗ್ಲಿಕ್ಕೆ ಆಗ್ತದೆ ಗುರುಗಳೇ. ಈಗ ನೋಡ್ಲಿಕ್ಕುಂಟ ಹೌದಪ್ಪ, ಒಮ್ಮೆ ಅವಲೋಕನ ಮಾಡಿ ಅನತಿ ದೂರದಲ್ಲಿರುವಂತ ವೃಕ್ಷ ಮುಗಿಲೆಲ್ಲ ಮುತ್ತಿಡ್ತಿದ್ದೇವೆ ಎನ್ನುವ ಹಾಗೆ ಭಾಸವಾಗುವುದಿಲ್ಲವೇ? ಆದರ್ಶಕ್ಕೆ ಬೆಳೆದಿದೆ. ಮತ್ತೊಂದು ಕಡೆಯಲ್ಲಿ ನೋಡಿ ಹೂವಿನ ವನ ನಮ್ಮನ್ನೆಲ್ಲ ಹತ್ತಕ್ಕೆ ಇತಹ ಉಂಟು. ಹೌದಪ್ಪ ಹೌದಪ್ಪ. ಎಂತ ಒಂದು ಸುಗಂಧ. ತಗೊಳ್ಳಿ ಗುರುಗಳೇ. ಎಂತದ್ದು? ಪರಿಮಳ, ಪರಿಮಳ. ಈ ಕಡೆಯಲ್ಲಿ ನೋಡಿ ಹೆಣ್ಣು ಗುರುಗಳೇ, ಓ ಹಣ್ಣಿನ ವನ ಇದನ್ನು ಎಂದು ಕಂಡಾಗ ಚೆಂಬೆ ನಿಂಬೆ ಕಚ್ಚಿ ಮಾವು ಎಂತದ ಹಲಸು ದ್ರಾಕ್ಷಿ ಹೊಣ್ಣಲ್ಲುಂಟು. ಕೈ ಬೆರಳು ನಿಮ್ದು ಅದಲ್ಲ ಕಾಲ್ಬುಡದಲ್ಲ. ಹಚ್ಚ ಹಸಿರಿನ ಪೈರು ಇಚ್ಛೆಯಲ್ಲಿ ತಾ ಕುಳಿತು ಹಚ್ಚ ನೀಲಿಯ ಮುಗಿಲನ್ನ ಕಂಡು ಇಚ್ಛೆಗಳು ಸ್ವರಗೈವ ಹಕ್ಕಿಯ ಸ್ವರ ಕೇಳಿ ನಗ್ತಾ ಉಂಟು. ಇಷ್ಟೊಂದು ವ್ಯವಸ್ಥಿತವಾಗಿರುವಂತಹ ವನ ಯಾವ ನಾಡಿಗೆ ಸಂಬಂಧಪಟ್ಟದ್ದು? ಅಧಿಕಾರಿ ಯಾರು? ಅವನು ಛಲ ಏನು ಬಲ ಏನು ಹೆಸರೇನು ಹೇಳಿ? ದ್ವಾರಕಾಪುರದ ಉದ್ಯಮನ ಮೀದ ಗದಿಪತಿ ದ್ವಾರಕಾಪುರದ ಉದ್ಯಮನ ಮೀದ ಗದಿಪತಿ ಊರಿ ಬಲಾಪಿತನು ಅಧಿಪತಿ ಊರಿ ಬಲಾಪಿತನು ದಾರಿಣಿಯಳು ಬಲರಾಮ ಎಂದೆಬ್ಬರು ದಾರಿಣಿಯಳು ಬಲರಾಮ ಎಂದೆಬ್ಬರು ಮಾರುತಿ ಕೇಳು ನೀನು ನೀ ತಿಳಿದ ಹಾಗೆ ಇದು ಉಪವನವೇ ಹೌದು. ಕಾಡಾದ್ರೆ ಹೇಗೆ? ನನ್ನ ವನಕ್ಕಿಂತಲೂ ಮಿಗಿಲಲ್ಲಿ ಪವನ ಅಲ್ವಾ? ಬೇಕಾದ ಹಾಗೆ ಬೆಳ್ಕೊಂಡಿದ್ರೆ ಅದು ಕಾಡು. ಇದು ಹಾಗಲ್ಲ, ಇದು ಹೀಗೆ ವ್ಯವಸ್ಥಿತವಾಗಿದೆ. ಹಾಗಂತ ಹೀಗೆ ವ್ಯವಸ್ಥಿತವಾಗಿ ಬೆಳೆಸಿರುವ ಕಡಿಮೆ ಅಂತ ತಿಳಿಬೇಡ. ಇದು ನಿಂತಿರುವಂತದ್ದು ದ್ವಾರಕೆ ಮತ್ತ ಭೂಭಾಗ. ಈ ದ್ವಾರಕಾ ನಗರಕ್ಕೆ ಸಂಬಂಧಿಸಿದ ಉದ್ಯಾನವನ. ದ್ವಾರಕಾ ಅಧಿಪತಿ ಎನಿಸಿಕೊಂಡಾತ ಇದನ್ನೆಲ್ಲ ನಿರ್ಮಿಸಿ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಒಳ್ಳೆಯದು. ಪ್ರಪಂಚದಲ್ಲಿ ಅವನು ಪರಾಕ್ರಮ ಏನು ಕೇಳ್ತೀವಿ? ಯಾರು ಬಾಯಲ್ಲಿ ಕೇಳಿದ್ರು ಅವನ ಹೆಸರೇ ಪರಾಕ್ರಮಿ ಅವನು. ಹೌದಪ್ಪ. ನಾನು ನೀವು ಕಂಡ ಪರಾಕ್ರಮಿ ಯಾರು? ನನ್ನೊಡೆಯ ರಾಮ ಅಲ್ವಾ? ಅಲ್ಲವೇ? ಅವನು ಒಂದಲ್ಲ, ಆದ್ರೂ ಸಹಿತ ಈ ಕಾಲಕ್ಕೆ ಬಳಕೆ ಯಾರು ಅಂತ ಕೇಳಿದ್ರೆ ಎಲ್ಲರೂ ಅವನ ಹೆಸರು ಹೇಳುವವ್ರೆ. ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ ಅವನ ಹೆಸರಿನಲ್ಲಿಯೇ ಅದೊಂದನ್ನು ಸೇರಿಸಿಕೊಂಡಿದ್ದಾನೆ. ಯಾರು ಕೇಳಿದ್ರು ಅವ ಹೇಳುವುದು ತನ್ನ ಹೆಸರು ಬಲರಾಮ. ಕೇಳುತ್ತವನರು ಪುರಿ ಎಷ್ಟೊತ್ತಿಗೆ ಸಿಟ್ಟು ಬಂದಾಗ ನನಗೆ ಯಾರು ಎದುರಿದ್ದವ್ರು ಯಾರು ಅಂತ ಸರಿ ಗೊತ್ತಾಗುವುದಿಲ್ಲ. ಎಷ್ಟೊತ್ತಿಗೆ ಸಿಟ್ಟು ಗುರುಗಳೇ, ನನ್ನೊಡೆಯ ಶ್ರೀರಾಮ 14 ಲೋಕವನ್ನೇ ತನ್ನ ಉದರದಲ್ಲಿಟ್ಟು ಪರಿಪಾಲಿಸುವಂತ ಹೌದು. ಈ ಯುಗದಲ್ಲಿ ಹುಟ್ಟಿರುವ ಒಬ್ಬನ ಪಿಳ್ಳೆ ಬಲರಾಮ ಎಂದು ಕರೆಸಿಕೊಳ್ತಾನೆ ಅಂತಾದ್ರೆ ಅವನ ಪಾಲನೆ ಕೊಟ್ಟು ನೋಡ್ಬೇಕು. ಹೋಗಿ ಹೇಳಿ ಕರ್ಕೊಂಡು ಬನ್ನಿ. ಯಾರು? ನೀವು ನಾನು ಹೋದ್ರೆಲ್ಲ ಬರ್ತೀನಿ. ಹೋಗಿ ಹೇಳಿ ಅವನಿಗೆ ರಾಮ ಮಟ್ಟ ಹನುಮ ಬಂದಿದ್ದಾನೆ ಪರಾಕ್ರಮ ತೋರಿಸ್ಲಿಕ್ಕೆ. ಅದು ಒಂದು ನನಗೆ ಒಂದು ಪರಿಚಯ ಉಂಟು, ನಾನು ಹೋಗಿ ಹೇಳಬಲ್ಲೆ. ಆದ್ರೆ ರಾಮ ಭಟ್ಟ ಹನುಮಂತ ಬಂದಿದ್ದಾನೆ ಅಂತ ಅವನು ಬರ್ಬೇಕಲ್ಲ. ಅವ ಇಲ್ಲಿ ಅರಸ, ಹಾಗೆಲ್ಲ ಬರ್ಲಿಕ್ಕಾಗ್ತದ? ಬರ್ಬೇಕು ಅಂತ ಆದ್ರೆ ಏನ್ ಮಾಡ್ಬೇಕು? ಇಲ್ಲೇ ನಾನು ವ್ಯವಸ್ಥೆ ಆಗ್ಬೇಡ್ವಾ ಹಾ. ಅವ್ ಬರುವುದಕ್ಕೆ? ಇಲ್ಲಿಯೇ ವ್ಯವಸ್ಥೆಯ? ಹೌದು.
ಏನ್ ಮಾಡುವ? ನೋಡು, ನೀ ನೋಡು. ನಾನು ನೋಡುವುದಲ್ಲ, ನೀವು ಹೇಳ್ಬೇಕು. ನನಗೆ ಕೆಲವೊಂದು ನಮಗೆ ಗೊತ್ತಾಗುವುದಿಲ್ಲ ಅಲ್ವಾ, ಅಂತದ್ದನ್ನು ನೀವೇ ಹೇಳಿ ಸರಿ ಮಾಡ್ಬೇಕು. ನೀನು ನಂದನವನ ಅಂತ ಕಾಲಕ್ಕೆ ಹೇಳುವಾಗ ನನಗೆಲ್ಲ ನೆನಪಾಗುತ್ತೆ. ನಿನಗೆಲ್ಲ ಮನ ಮಸ್ತ, ನೀವಿದ್ದದ್ದು ಕಂಡ ಮನ ಎಂತೆಂತದ್ದು. ಅದರಲ್ಲಿಯೂ ಈ ಭೂಭಾಗದಂತೆಂತದ್ದು. ಲಂಕಾ ದ್ವೀಪಕ್ಕೆ ಸಾಗಿ ಒಲಿದಂತಹ ಅಶೋಕವನವನ್ನೇ ಕಂಡಂತಹ ನಿನ್ನ ಪಾಲಿಗೆ ಯಾವ ಮನ ಇತ್ತು ಅಲ್ವೇ? ಹಾಗಾಗಿ ಮುಂದೆ ನೋಡು, ಅಲ್ಲಿ ಬರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೆ ಅಶೋಕ. ಅವ ಇಲ್ಲಿ ಬರ್ಬೇಕಾದ್ರೆ ನಾ ಏನ್ ಮಾಡ್ಲಿ? ನೋಡು, ಒಂದು 4-6 ಗಿಡ ಅದು ಇದು ಬೇಕಾದದ್ದು. ಇನ್ನು ನೀವು ಹೇಳಿದ ಮೇಲೆ ಅಷ್ಟು ಮಾಡದೇ ಇದ್ರೆ ಆಗೋದಿಲ್ಲ. ಈಗ ಪುಡಿ ಪುಡಿ ಗೈವೆ ಒನವ ಪುಡಿ ಪುಡಿ ಗೈಡ ಯಾರು ಬರ್ತಾರೆ ನೋಡಿ. ಇಲ್ಲದೆ ಹೋದ್ರೆ ವಿಚಾರ ಇಷ್ಟೇ. ಒಂದಿರೋದೊಂದು ಎಕ್ಕಶ್ಚಿತ್ತ ಮಂಗ. ಇಲ್ಲದೆ ಹೋದ್ರೆ ನಮ್ಮ ಕೃಷ್ಣನಿಗೆ ತಲೆಯೇ ಸರಿಯಿಲ್ಲ ಅಂತ ಹೇಳ್ತೇನೆ. ಯಾಕೆ ಮಾತು? ಗರುಡ ಒಬ್ಬ ಇದ್ದೇನೆ, ನನ್ನನ್ನು ಎಷ್ಟೊತ್ತಿಗೆ ಕರೆಯಬೇಕು, ಎಷ್ಟೊತ್ತಿಗೆ ಕಳಿಸ್ಕೊಡ್ಬೇಕು, ಸ್ವಲ್ಪ ಪರಿಜ್ಞಾನ ನಮ್ಮ ಕೃಷ್ಣನಿಗೆ ಬೇಕಿತ್ತು. ಓದಿಲ್ಲದೆ ಹೋಯ್ತು. ಆದ್ರೆ ಇಷ್ಟೊತ್ತಿಗೂ ನಮ್ಮ ಪ್ರವೇಶ ಆಯ್ತಲ್ಲ, ಅದೇ ಸಮಾಧಾನ. ಎಷ್ಟೊತ್ತಿಗೆ ಬಂದದ್ದೇನು ಪ್ರಮುಖ ಅಲ್ಲ, ಒಂದಷ್ಟೊತ್ತಿಗೆ ನಾವು ಏನು ಮಾಡಿ ಹೋಗ್ತೇವೆ ಎನ್ನುವುದು ಅದು ಪ್ರಮುಖ ಆಗಿರ್ತದೆ. ಈಗ ಕೃಷ್ಣನ ವಿಶ್ವಾಸದ ಮಾತನಾಡಿ ಬಂದಿದ್ದೇನೆ. ಯಕ್ಕಶ್ಚಿತ ಕಾಡ ಕೋತಿಯನ್ನ ನಾನು ಎಳೆದು ತರ್ತೇನೆ, ನೇರವಾಗಿ ಅರ್ಥ. ದೂರದಲ್ಲಿ ಕೋತಿ ಕುಳಿತುಕೊಂಡ ಉಂಟು. ಇಲ್ಲದೆ ಹೋದರೆ ಮಾಡಿದಂತ ಕಾರ್ಯವನ್ನ ಮರೆಯಿತು. ಏನೂ ತಿಳಿಯದ ರೀತಿ ಇದೆ. ನಮ್ಮ ಕಾರ್ಯ ಅಲ್ವಾ, ಬಂದಿದ್ದೇನೆ, ನಾನೇ ಮಾತಾಡಿಸ್ತೇನೆ. ಏನ್ ಕೋತಿ? ಏನೋ ಪಕ್ಷಿ. ಹಾ, ಪಕ್ಷಿ ಹೌದು ನಾನು. ಆದ್ರೆ ನೀನು ಮಾಡಿದಂತ ಕಾರ್ಯ ಆಶ್ಚರ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಬಂದಿರುವಂತ ನಮ್ಮ ಬಲರಾಮ ದೇವರು ಊರಿಗೆ ಹೊಡೆದಿಯಂತೆ ನೀನು. ಅಪ್ಪ ನಿನ್ನ ಸೊಕ್ಕೆ, ಅಷ್ಟು ಪರಾಕ್ರಮಿ ನೀನು. ನೀನು ಎಷ್ಟು ಏನು ನೋಡುವುದಕ್ಕೆ ಬಂದವ ಈ ಗರುಡ ಸಾಮಾನ್ಯದಂತ ಭಾವಿಸಬೇಡ. ಮಹಾನ ನಾನು. ಅವರ ಆಜ್ಞೆ ಆಗಿದೆ ನಿನ್ನನ್ನು ಎಳೆದು ತರಬೇಕಂತೆ. ಹಾಗಾಗಿ ಒಳ್ಳೆಯ ಮಾತು ನೀನಾಗಿ ಬಂದ್ರೆ ಸರಿ, ಹಿಡಿದು ಕರೆದುಕೊಂಡು ಹೋಗ್ತೀನಿ. ನನ್ನ ಕಾಲಿನಿಂದ ಹಿಡಿತೀಯ, ಹೌದು. ರೆಕ್ಕೆಯಿಂದ ಬಡಿತೀಯ, ಹೊಡಿತಿದ್ದ. ಈಗ ಮುಕ್ಕಿನಿಂದ ಕುಕ್ಕುತ್ತೀಯ. ಜನಗಳಲ್ಲಿ ಕುಕ್ಕು ಬರಬಾರ್ದು. ಎಂತಹ ಪರಾಕ್ರಮ ಡಿಸೈಡ್ ಮಾಡಬೇಕು. ಓಯ್, ಎಲ್ಲ ಜರ್ಜರಿತವಾಗಿರ್ಬೇಕು. ಈಗ
ವಿಶ್ವಾಸದ ಮಾತನಾಡಿದ್ದು ಹೌದು. ಪುಣ್ಯ ನನ್ನ ಕೊಪ್ಪು ಹೋಯ್ತು, ನಾವೊಂದು ಹೋಗ್ಲಿಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ. ಮೂಗಿಲ್ಲ ಅದೆಲ್ಲ ಹೇಳಿದ್ದು. ಕೃಷ್ಣಯ್ಯ ನಮೋ ನಮಃ ನಮೋ ನಮಃ. ಓ ನಾರದ್ರು ಅದು ಸ್ವಲ್ಪ ಜಾರಿತ್ತು, ಸತ್ಯದಲ್ಲಿ ಕಾಣುವುದಿಲ್ಲ. ನಾವು ನೀವು ಹೇಳಿದ ಹಾಗೆ ಹರತೆಯಲ್ಲಿ ಪಂಜರ ಎಲ್ಲ ಮಾಡಿಸಿಟ್ಟಿದ್ದು ಒಟ್ಟು ಯಾರು ಹಾಕ್ಬೇಕಾಯ್ತು ಗೊತ್ತಾಗುದಿಲ್ಲ. ಏನು ಮಾಡುದು, ನಮ್ಮ ನಿರೀಕ್ಷೆ ಹಂಗೆ ಯಾರು ಆಗಲಿಲ್ಲ. ನಾರದ್ರೆ ಮತ್ತೆ ಕ್ಷೇಮ ಇದ್ದೀರ ನೀವು? ಇದು ಪುಕ್ಕಗಳೆಲ್ಲ ಹೋಗಿದೆ, ಎಲ್ಲವೂ ಜರ್ಜರಿತವಾಗಿದೆ. ಏನಾಗಿದೆ ಎನ್ನುವುದು ನಮಗೂ ಅರ್ಥ ಆಗಿದೆ. ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದದ್ದು. ನಮಗೆ ಕೆಲಸ ಮಾಡಿ. ನೀವು ಎಷ್ಟೊತ್ತಿಗೆ ಬಂದಿದ್ದೀರಿ? ನೀ ಪೆಟ್ಟು ತಿನ್ನುವಾಗ್ಲೇ ಬಂದಿದ್ದೆ. ಮಾತೇ ಇಲ್ಲ. ಅಲ್ಲ, ಮಾತಾಡುದು ಬೇಡ. ರಾಮ 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 ಅಂತ 4 ಬಾರಿ ಜಪ ಮಾಡಿ ಅದೇ ಕೃಷ್ಣಯ್ಯ, ಇನ್ನು ನೀನು ಕಾರ್ಯದ ತಕ್ಷಣದಲ್ಲಿ ಒಲ್ಲಿರ್ತೇನ. ಅಷ್ಟು ವ್ಯವಸ್ಥೆ ಆದ್ರೆ ಆಯ್ತಪ್ಪ. ವಾಹನ ಮಧ್ಯದಲ್ಲಿ ಕೈ ಕೊಟ್ರೆ ಇಂಥದ್ದೇ ವ್ಯವಸ್ಥೆ ಮಾಡ್ಬೇಕು ಬಿಟ್ರೆ ಮತ್ತೆ ಬೇರೆ ವ್ಯವಸ್ಥೆ ಇಲ್ಲ. ಹೌದೌದು, ಬರ್ತೇರಾ? ಯಾರಾದ್ರೆ ಮತ್ತೆ ಸಿಗ್ತೇನೆ ನಿಮಗೆ. ನೋಡುವ ಸ್ವಾಮಿ, ಅಂತೂ ಕೆಲಸ ಆಯ್ತು. ಅಣ್ಣನಿಗೆ ಬಂದಿರುವಂತ ಅಹಂಕಾರ ದೂರವಾಯ್ತು, ನಮ್ಮ ವಾಹನಕ್ಕೆ ಒಂದು ವ್ಯವಸ್ಥೆ ಆಯ್ತು. ನಾನು ಹೊರಟು ಇಲ್ಲ, ಪ್ರಮುಖ ಘಟ್ಟ ನನ್ನ ಹೆಂಡತಿಯನ್ನು ನೀವೇ ನೋಡ್ಬೇಕೀಗ. ಹೌದಾ? ಅಲ್ಲ, ನಾನು ಹೇಳಿದೆ ಅಜ್ಜಾಜಿಯರಿಗೆ ಬಂದಿರುವಂತ ಕಷ್ಟವನ್ನು ದೂರ ಮಾಡಬೇಕಿದ್ರೆ ಯಾರು? ನಮ್ಮ ಮಕ್ಕಳು. ತಂದೆ ತಾಯಿಗೆ ಬಂದ ಕಷ್ಟ ಮಕ್ಕಳು ಅದೇ ಸ್ಥಾನದಲ್ಲಿ ನಿಂತು ನೀವು ಮಾಡಿದ್ರೆ ಆಯ್ತಾ? ಈಗ ನಾನು ಮೊಮ್ಮಗನಾಗಿ ವ್ಯವಹರಿಸಬೇಕಾ? ಅವಳನ್ನು ವ್ಯವಸ್ಥೆ ಮಾಡೋಳು ಕರೀತೇನೆ. ನೀವು ರಾಮರಾಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿ.